ಎಲ್ಲರಿಗೂ ನನ್ನ ನಮಸ್ಕಾರ. ನಮ್ಮ ಕನ್ನಡ ಕಾರ್ಟೂನ್ನಲ್ಲಿ ಬರುತ್ತಿರುವ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಇದ್ದಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಎಲ್ಲ ಬಾಗಿ ಮನೆ ಗ್ಯಾಪಟ್ಟಿ ಬದುಕು ಹಂಗೆ ಬಿದ್ದು ರಾಡ್ತೈತೆ. ಇವಳು ಬಂದು ಆಗಲೇ ಏನೂ ಕ್ಯಾಮೆ ಇಲ್ಲ, ಎಲ್ಲ ಮುಗ್ದೋಯ್ತು ಅನ್ನಂಗೆ ಬಂದು ಕೂತ್ಕೊಂಡವಳಲ್ಲ. ಮಾಡ್ತೀನಿ ಇರೋಳಿಗೆ ದೇವಾಗಿ. ಮನೇಲಿ ಆ ಪಾಟಿ ಬದುಕು ಬಿದ್ದು ಬೇಡ್ತೈತೆ. ನೀನು ಬಂದು ಹಿಂಗೆ ಅಟ್ಟಿನ ಕೂತ್ಕೊಂಡ್ರೆ ಮನೆ ಬದುಕು ಯಾರೇ ಮಾಡೋದು? ಹೋಗೆ ಅಲ್ಲಿರೋ ಒಂದೆರಡು ಪಾತ್ರೆಗಳೆಲ್ಲ ತೊಳೆಯೋಗೆ ಎದ್ದಿ. ಅಯ್ಯೋ ಅತ್ತೆ, ಒಂದು ಗಳಿಗೆ ಈಗ ಬಂದು ಕೂತ್ಕೊಂಡೆ, ಅದಕ್ಕೆ ಆಗಲೇ ಈ ಪಾಟಿ ಬಾಯ್ ಮಾಡ್ತಿದ್ಯಾ? ಯಾವ್ದು ಮಾಡಿದ್ರು ಕೆಲಸ ಇದ್ದೇ ಇರ್ತದೆ. ಆಗಲೇ ಬೆಳಗ್ಗೆ ಎಲ್ಲ ಒಂದ್ಕಿತ ಎಲ್ಲ ಪಾತ್ರೆ ತೊಳೆದು ತಿಂಡಿ ಮಾಡಿ ಅವೆಲ್ಲ ತೊಳೆದಿಕ್ಕಿದ್ದೀನಿ. ಈಗ ನಾನು ತಿಂದಿರೋ ನೀನು ತಿಂದಿರೋ ಒಂದೆರಡು ಬಿದ್ದೈತೆ ತಟ್ಟೆ, ಅದಕ್ಕೆ ಯಾಕೆ ಒಟ್ಟೋ ಬಿದ್ದೈತೆ ಪಾತ್ರೆ ಅನ್ನಂಗೆ ಆಡ್ತೀಯ ನೀನು? ನನಗೆ ಗೊತ್ತೈತೆ, ಸುಮ್ಕಿರು ನೀನೋ ಗುಂಡ ಮನೆಗೆ ಹೋಗು. ನನಗೆ ಗೊತ್ತೈತೆ ಯಾವಾಗ ಏನು ಮಾಡಬೇಕು ಬದುಕು ಅನ್ನೋದ. ನೀನೇನು ಹೇಳ್ಕೊಡ್ಬೇಡ ನೀನು ನನಗೆ. ಯವ್ವಾನ ಕೆಟ್ಟೆ ಹೋಗು. ಇದೇನೇ ನೀನು ದೊಡ್ಡವ್ರಿಗೆ ಹಿಂಗೆ ಮಾತಾಡೋದು? ನನ್ನ ನೀನು ತಂದಿದ್ದ, ನೀನು ನಾನು ತಂದಿದ್ದೆ ಮನೆಗೆ ಸೊಸೆಯಾಗಿ. ಯೋಟೆ ನೀನು ಬಾಯಿ ಮಾಡೋದು? ಏನು ದಿಗ್ಲು ಭಯ ಎಲ್ಲ ಓತೈತೆ ಈ ನಡುವೆ ತೊಪ್ಪಿ. ಅಟ್ಟಿನಾಗೆ ಸವಾಸ ಜಾಸ್ತಿ ಆಗೈತಲ್ಲ ನಿಂದು. ಹೆಂಗಸ್ರುಗಳದು ಪಂಚಾಯತಿ ಹೊಡ್ಕೊಂಡು ಬೀದಿ ತಿರ್ಕೊಂಡು ಓಡಾಡ್ಕೊಂಡು ಬಾನೆ ಬಾಕ್ಲಿಗೆ ಕುಂಟಿಸ್ಕೊಂತೀಯಲ್ಲ, ಇನ್ನೇನು ಮಾಡೋದು? ಅಷ್ಟೊಂದು ಧೈರ್ಯ ಬಂದೈತೆ ನಿನಗೆ. ನಮ್ಮ ಕಾಲದಲ್ಲಿ ಹಿಂಗಿದ್ದಿದ್ರೆ ನಮ್ಮ ಅತ್ತೆದಿರು ಇನ್ನೇನಿಲ್ಲ, ಜೂಟ್ ಹಿಡ್ದು ಆಚೆ ಹಾಕಿ ದಬ್ಬಿಡೋರು ಮನೆಯಿಂದ ಎಲ್ಲ. ಬತ್ತಾ ನಮ್ಮ ಮನೆಗೆ ನಂಗೆ ಮರುವಾದೆ ಕಡಪೆ ಆಯ್ತೈತೆ. ಅವಳು ನೋಡು, ಅವಳು ಸಿದ್ದವ ಅನ್ನೋಳುವೆ ಹೆಣ್ಣೋಳ ಶಾಸ್ತ್ರಕ್ಕೆ ನಾನು ಕರ್ಕೊಂಡು ಹೋಗಿಲ್ವಲ್ಲ. ಮನೆ ಯಜಮಾನಿ ನೀನೇ ನನ್ನ ಬಿಟ್ಟು ನೀನು ಕರ್ಕೊಂಡೋಗೋಳಲ್ಲ. ಎಲ್ಲ ಸಿದ್ದವ್ವ ಬರಲಿ, ಅವಳು ಬರಲಿ ಐತೆ ಮನೆಗೆ. ಅಲ್ಲ ಕಣತ್ತೆ, ನೀನು ಏನು ಮಾತಾಡ್ತಿದ್ದೀಯ ಅಂತ ನಿನಗೇನಾರ ಜ್ಞಾನ ಐತಾ? ಓಲಿ ಎಸಡ್ಕ ಅಂತ ಸುಮ್ಮನೆ ಆದರೆ ನೀನು ಏನನ್ನ ಮಾತಾಡ್ತೀಯ? ಅವ್ರು ಏನೋ ಯಾರನ್ನ ಬೇಕಾದ್ರೂ ಕರ್ಕೊಂಡೋಗೋರು ಬಿಡು, ಅದಕ್ಕೆ ನೀನು ಹಿಂಗೆ ಆಡ್ತೀಯ? ನೀನೇ ಯೋಚನೆ ಮಾಡ್ಕೊಬೇಕು. ಎಲ್ಲ ನಾವು ಬಾಯ್ ಬಿಟ್ಟು ಹೇಳೋಕ್ಕಾಗ್ತಿಲ್ಲ. ಬಂದ ನೋಡಿ ಅಣ್ಣಾಡಿ ಒತ್ತೊಂಟ್ರೆ ಬರೀ ಕುಡ್ಕೊಂಬರೋದೇ ಇವನಿಗೆ. ಕುಡ್ಕೊಂಬರೋದೊಂದು ಕ್ಯಾಮೆ ಬಿಟ್ಟರೆ ನನ್ನ ಮಗನ ಏನೂ ಗೊತ್ತಿಲ್ಲ. ಮನೆಗೆ ಹೆಂಗಸ್ರನ್ನ ಎಲ್ಲ ಮೇರಿ ಅಂತ ಬಿಟ್ಬಿಟ್ಟು ಇವನು ಹಿಂಗೆ ಹೊಸೊತ್ತು ಕುರ್ಕೊಂಡು ತಿರ್ಕೊಂಡು ನಮ್ಮ ಮನೆಯೇ ಹಾಳು ಮಾಡ್ಕೊಂಬತ್ತಾವನೆ ಇವನು. ಅಲ್ಲೇ ಮದರ್ ಇಂಡಿಯಾ, ಯಾಕೆ ಸಾನೇ ಕೋಪ ಮಾಡ್ಕೊಂಡಿದ್ದೀಯಾ? ನಿನ್ನ ಮಕ್ಕೋಗಿಯ ಇದೇ ಇಲ್ಲ ನಿನ್ನ ಬುದ್ಧಿ ಕಲಿಸಿರೋದು ನಾನು. ಯಾಕ್ಲಾ ದಿನ ಬೆಳಗಾದ್ರೆ ರಾತ್ರಿ ಆಗಲಿ, ಮಧ್ಯಾಹ್ನ ಅನ್ಬೇಡ ಸಂಜೆ ಅನ್ಬೇಡ ಹಿಂಗೆ ಕುಡ್ಕೊಂಡು ತೂರಾಡ್ತೀಯಲ್ಲ ನನ್ನ ಮಗನೇ. ನೀನು ಹೆಂಡ್ರಿಗೆ ಕೇಳೋರು ಯಾರು ಇಳ್ದಂಗೆ ಆಗೋರಲ್ಲ. ಮೂಗ್ದಾರ ಹಾಕಿಲ್ವಲ್ಲ ನೀನು ಅವಳಿಗೆ? ಮನೆ ಬದುಕೆಲ್ಲ ಬಿಟ್ಬಿಟ್ಟು ಬಂದು ಬಾಕ್ಲನ್ನಾಗ ಹಿಂಗೆ ಕುತ್ಕೊಂಡವಳಲ್ಲ. ಯಾರು ಏನಂತಾರೋ ಜನ ನಮ್ಮನ್ನ? ಏನು ಕೆಲಸ ಇಲ್ಲದೆ ಆಗಲಿ ಬೀದಿನಾಗ ಬಂದು ಕುತ್ಕೊಂಡು ಅನ್ನೋದೇನೋ ಅಟ್ಟಿ ಜನ. ಏನು ಕಲಿಸಿದ್ಯಾ ನೀನು ಹೆಂಡ್ರಿಗೆ ಬುದ್ಧಿಯಾ? ಯೋಟ್ಕಿ ತಾನೇ ಹೇಳೋದು ನಿನಗೆ? ಮನೆ ಕೆಲಸ ಮಾಡ್ಕೊಂಡು ಕ್ಯಾಮೆ ಮಾಡ್ಕೊಂಡು ಬಿದ್ದಿರೆ ಒಣಗಿ ಅಂದರೆ ಮತ್ತೆ ಎಟ್ಟಿನಾಗ ಬಂದಿಯೇನೆ? ಬೀದಿನಾಗ ಇರಲಿಲ್ಲ ಅಂದರೆ ನಿನ್ನ ಜೀವಕ್ಕೆ ಸಮಾಧಾನ ಇರಲಿಲ್ವೇನೆ? ಲೇ ಬಾಗಿ ಎದ್ದು ನಡಿಯೇ. ನಮ್ಮ ಅವ್ವಿ ಏನು ಹೇಳ್ತಾಳ, ಕೆಲಸ ಮಾಡಿ ಎದ್ದು ನಡಿಯೇ. ಎಲ್ಲ ಗಂಡಸಿ ನಾನು ಆಗಿಂದ ನೋಡ್ತಾ ಇದ್ದೀನಿ ನಿಮ್ಮ ಅವ್ವ ಮಗಂದು. ಏನು ದಿನ ಬೆಳಗಾದ್ರೆ ನನ್ನ ನಿಂಗೆ ಉರ್ಕೊಂಡು ಮುಗ್ತಿರಲ್ರು. ನಿಮ್ಗೇನು ಅನ್ಸಲ್ವೇನ್ರು ಅಯ್ಯಪ್ಪಯ್ಯೋ ಅಂತ? ನನ್ನ ಪಾಡು ನನ್ನ ಕ್ಯಾಮೆ ಮಾಡ್ಕೊಂಡು ಮುಗಿಸ್ಕೊಂಡು ಬಂದು ಕುತ್ಕೊಂಡ್ರೆ ಒಂದು ಅರಗಳಿಗೆ ಕುತ್ಕೊಳಕ್ ಬಿಡ್ತೀರಾ? ಆಗಲೇ ಎತ್ಬಿಟ್ಲಲ್ಲ ನಿಮ್ಮ ಅವ್ವ ಖ್ಯಾತೆನ. ಅವಳಿಗೆ ಏನು ಇಟ್ಟು ಒಂದು ವಯಸ್ಸಾಗೈತೆ, ಅವಳಿಗೆ ಏನು ಅರ್ಥ ಆಗಲ್ವಾ? ವಯಸ್ಸಾದಾಗೆಲ್ಲ ನಮ್ಮ ಮೂಲೆನಾಗ ಮಾಡ್ಕೊಂಡು ಕುತ್ಕೊಬೇಕು ಅಂತ ಗೊತ್ತಾಗೋದಿಲ್ವಾ? ಏನೋ ಕೊಟ್ಟು ತಿನ್ಕೊಂಡು ಈ ವಯಸ್ಸಿಗೆ ಹಿಂಗೆ ಆಡೋಳಿ, ನಾ ವಯಸ್ಸಿಗೆ ಹಿಂಗೆ ಆಡ್ಬೋದು. ಇವ ನೋಡ್ರಲ್ಲ ಹೆಂಗೆ ಆಡ್ತಾಳೆ ನೋಡ್ರಲ್ಲ. ಇವನಾರ ಒಂದು ಮಾತು ಏನು ಹೇಳಂಗಿಲ್ಲ ಕೇಳೋಂಗಿಲ್ಲ. ಇವಳಿಗೆ ನಾವು ಏನೋ ಕೊಡಬಾರ್ದು ಚಿತ್ರಹಿಂಸೆ ಕೊಡ್ತಿದ್ದೀವಿ ಅನ್ನಂಗೆ ಬೀದಿನಲ್ಲಿ ನಿಂತ್ಕೊಂಡು ಹಿಂಗೆ ಆಡ್ತಾಳಲ್ಲ ಈ ಹೆಣ್ಣು. ಏನು ಕಂಡಿಯಾ ಇವಳು ಹೆಣ್ಣನ್ನ? ಇನ್ನೇನತ್ತೆ ಮತ್ತೆ ದಿನ ಬೆಳಗಾದ್ರೆ ನಾನು ಕುಂತ್ರು ತಪ್ಪು, ನಿಂತ್ರು ತಪ್ಪು, ಎಲ್ಲ ಬದುಕು ಮಾಡಿದ್ರು ತಪ್ಪು, ಮಾಡಲಿಲ್ಲ ಅಂದ್ರೂ ತಪ್ಪು ಅಂತ ಹಿಂಗೆ ಯಾವಾಗಲೂ ಹಿಂಗೆ ಕಾರ್ಕೊಂಡು ಕೂತಿದ್ರೆ ನಂದೇನು ಮನ್ಸಿನ ಜನ್ಮ ಅಲ್ವಾ? ನಾನೇನು ಸುಧಾರಿಸ್ಕೋಬಾರ್ದ ಕುತ್ಕೊಂಡು? ಏನು ರಸ್ತೆ ಮಾಡ್ದಂಗೆ ನಾನು ಸೂತ್ರಗಣ ಹೊಡೆದಂಗೆ ಹೊಡಿಬೇಕಾ? ಏನಪ್ಪ ಹಿಂಗೆ ಉರಿಸ್ಕೊಂಡು ಮುಗ್ತೀರಾ ನೀವುಗಳು? ಸುಮ್ಕಾಗೆ ಬಾಯ್ ಮುಚ್ಚೆ ಬಾಜತ್ ಬಂದ್ಬಿಟ್ಟ ಇವನಬ್ಬ. ಬೆಳಗಾದ್ರೆ ಒಂದು ತೊಂಟ್ರೆ ಓಡೋಯ್ತಾನೆ ಬಾರಿಗೆ ತೊಟ್ಬಿಟ್ಟು ಕಂಠ ಪೂರ್ತಿ ಕುಟ್ಕೊಂಡು ಬಂದ್ಬಿಟ್ಟು ಇಲ್ಲಿ ನನಗೆ ಹೇಳಕ್ ಬರ್ತಾನೆ ಬುದ್ಧವಾದನ. ನಡೆಯಲೇ ಗಣಸೆ, ನಾನು ಕಂಡಿದ್ದೀನಿ ನಿಂದೆಲ್ಲವ. ನಾನು ಎಷ್ಟು ಅಂತ ಮರ್ಯಾದೆ ಕೊಟ್ಟು ಎಲ್ಲ ಥರ ಹಂಚ್ಕೊಂಡು ಸಹಿಸ್ಕೊಂಡು ಭಯ ಬಿದ್ದು ನನ್ನ ಜನ್ಮ ರೋಸ್ ಐತಲ್ಲೋ. ನಾನು ಎದ್ರಕ್ಕಿಲ್ಲ ಕಣು, ಯಾರು ಬಂದರೂ ಇನ್ನು ಎದ್ರಕ್ಕಿಲ್ಲ. ಸರಿ ಬಿಡು ಹಂಗಾರೆ, ನೀನೆಲ್ಲ ಮೀರು ನಿಂತಿರೋ ಹೆಣ್ಣೀನು. ಏನು ಮಾಡ್ತೀಯ ಮಾಡು, ಅದನ್ನು ನೋಡೇ ಬಿಡ್ತೀನಿ. ಬರ್ಲ ನೀನು ಒಳಗಡೆ, ಅವಳು ಏನು ಮಾಡ್ತಾಳೆ ಮಾಡ್ಕೊಂಡೆ, ಬರ್ಲ ನೋಡೇ ಬಿಡೋಣ. ಬಾ ಒಣಕ್ಕಿ ಕೊಡು, ಒಟ್ಟು ಹಸಿತೈತೆ ನಂಗೆ ಸ್ಯಾನೆ. ಏನಪ್ಪ ನಾನೇ ಬರ್ ಇಂಥ ಗಂಡನ ಕಟ್ಕೊಂಡು ನಾನು ಎಣಗಿ ನನ್ನ ಜನ್ಮ ರೋಸೋತದೆ. ಯಾಕೆ ಭಾಗ್ಯಕ್ಕ ಹಿಂಗೆ ಹತ್ಕೊಂಡು ಕೂತದೆ? ಏನಾಯ್ತು ಯವ್ವ? ಇವ್ರ ಮೈತಕ್ಕೆ ಹೋಗಕ್ಕೆ ದಿಗ್ಲು ಮಂತಾನೆ ಅಜ್ಜಿ ಮೋಸ ಮಾಡೆ ಸರಿಯಾಗಿ ಬೆಳಕಣವ. ಹಂಗೂ ಹೆಂಗೆ ನೋಡ್ಕೊಂಡು ಹೋಗೋಣ? ಯಾಕೋ ಭಾಗ್ಯಕ್ಕ ಸುಮ್ಮ ಕೂತ್ಕೊಂಡ್ಬಿಟ್ಟೈತೆ. ಅವಳ ನೋಡ್ತೀನಿ ಇರು. ಭಾಗ್ಯಕ್ಕ ಯಾಕೆ ಹಿಂಗೆ ಹತ್ಕೊಂಡು ಕೂತಿದ್ಯಾ? ನಿಮ್ಮ ಅತ್ತೆ ಅವಳ ಮನೇಲಿ ಯಾರು? ಬಾರೆ ಪದ್ದಿ
ಭಾಗ್ಯಕ್ಕ ಯಾಕೆ ಏನಾಯ್ತು? ಯಾಕೆ ಹಿಂಗೆ ಕೂತ್ಕೊಂಡಿದ್ದಿ ಎತ್ಕೊಂಡು? ಯಾಕೆ ತಿರುಗಿ ಜಗಳ ಏನಾರ ಮಾಡ್ಕೊಂಡ್ರ ನಿಮ್ಮ ಅತ್ತೆ ನೀನು? ಅಯ್ಯೋ ದಿನ ಬೆಳಗಾದ್ರೆ ಹೊತ್ತುಂಟ್ರೆ ಇದೇ ಕಣಿ ನಮ್ಮ ಮನೆಗೆ ಜಗಳನಿ. ನೋಡಿದವರು ಊರವರು ಯಾರು ಏನು ಅನ್ಕೊಂತಾರೋ ನಮ್ಮ ಸಂಸಾರ ನೋಡಿ. ನಾನೊಂದು ದಿನ ಬೆಳಗಾದ್ರೆ ಊರು ಮುಗಿಸ್ತಾರ ಕಣಿ ಆ ಮುದುಕಿ ನನ್ನ ಗಂಡ. ಏನು ಹೇಳು ಭಾಗ್ಯಕ್ಕ, ನಿಮ್ಮ ಮನೆ ಬಾಕ್ಲು ನಿಂತ್ಕೊಳಕ್ಕೆ ಯಾಕೋ ನನಗೆ ಸಾನೇ ಭಯ ಆಯ್ತದೆ. ಹಂಗೆ ಹೋಯ್ತಿದ್ದೆ, ಯಾಕೋ ನೀನು ಹತ್ಕೊಂಡು ಕುತ್ಕೊಂಡಿರೋದು ಕಾಣಿಸ್ತು. ಏನಾಯ್ತು ತಡಿ ಕೇಳೋಣ ಭಾಗ್ಯಕ್ಕನ ಅಂತ ಬಂದೆ. ಹಂಗೋದಿಗ್ಲು ಕಣವ ಸಾನೆ. ಭಾಗ್ಯಕ್ಕ ನೀನೇನು ಬೇಜಾರು ಮಾಡ್ಕೊಂಬೇಡ. ನಿಂಗೆ ಯಾವಾಗನ ಬಿಡುವಾದಾಗ ಆ ಕಡೆ ನೀನೇ ಬಾ ನಮ್ಮನೆ ತಕ್ಕೆ. ಇಲ್ಲಾಂದರೆ ನಿಮ್ಮ ಮತ್ತೆ ಅಷ್ಟೇ. ಕುತ್ಕಡೆ ಯಾರೇನು ಮಾಡ್ತಾರೆ ನಾನು ನೋಡೇ ಬಿಡ್ತೀನಿ. ಕುತ್ಕಡೆ ನಾನು ಏನಾರ ಇದು ಮಾಡ್ತಿದ್ದೀನ? ಏನೋ ಇಲ್ಲ ತಾನೆ. ಏನು 4 ಜನ ನಮ್ಮನೆ ಬಾಕ್ಲು ಕುತ್ಕೊಂಡ್ಬಿಟ್ರೆ ಏನಾಗ್ತದೆ? ಭಾಗ್ಯಕ್ಕ ಸುಮ್ಕಿರು, ಬೇಡ ಬೇಡ. ಈಗಲೇ ಏನೋ ಜಗಳ ಮಾಡ್ಕೊಂಡಿರಂಗಿದ್ದೀರಾ? ಇನ್ನಷ್ಟೇ ಬತ್ತೀನಿ ನಾನು. ಆಗೋಯ್ತು, ನಮ್ಮನೆ ನೋಡ್ಬಿಟ್ಟು ಊರೇ ನಗಡಂಗೆ ಆಗೋದ್ರು. ನಮ್ಮನೆ ಬಾಕ್ಲು ತಕ್ಕ ಯಾರು ಬರ್ದಂಗೂ ಆಗೋದ್ರು. ನೀವು ಕಾಗೆ ಮುದುಕಿಯಿಂದ ಯಾವಾಗ ಇದು ಗೊತ್ತಬತ್ತದೋ. ಎಲ್ಲ ಜನ ಎದ್ರೆ ಪಾಯ್ತಾರೆ. ಹೋಲಿ ಬಿಡು, ನಾನು ಹಣೆ ಬರ್ದಾಗ ಬರೆದಿರೋದನ್ನು ಯಾರೇನು ತಪ್ಸಕ್ಕಾಯ್ತದೆ? ನನ್ನ ಗಂಡನ ಫಸ್ಟ್ ಬುದ್ಧಿ ಕಲಿಸ್ಕೋಬೇಕು. ಹೆಂಗಾರ ಮಾಡಿ ಅವನ್ನ ಕುಡಿಯೋದು ಬಿಡಿಸ್ಬೇಕು. ಆಗಲೇ ನಮ್ಮನೆ ಸಂಸಾರ ಒಂದು ದಾರಿ ಬರೋದು. ಎಲ್ದಿದ್ರೆ ಆಗಕ್ಕಿಲ್ಲ. ಏನಾರ ಮಾಡ್ತೀನಿ ಇದಕ್ಕೆ. ಕೆಲ್ಸಕ್ಕೆ ಹೋಗು ಅಂದ್ರೆ ಕೆಲ್ಸಕ್ಕೂ ಸರಿಯಾಗಿ ಹೋಗಕ್ಕಿಲ್ಲ. ಕುಡ್ಕೊಂತೂರ ಆಡ್ಕೊಂಡು ಬರ್ತಾನೆ. ಏನಾರ ಕೈಗೊಂತಿಷ್ಟು ಕಾಸು ಕೊಟ್ಟರು ಸಾಕು, ಅದಕ್ಕೂ ಹೋಗಿ ಅವ್ರ ಎದೆ ಮೇಕಿತ್ತಾನೆ. ಏನು ಅಂತಾನೆ ದಾರಿನೇ ತೋರಿಸ್ದಂಗಾಯ್ತು. ಇರಲಿ, ಏನಾರ ದೇವ್ರ ದಾರಿ ಬಿಡ್ತಾನೆ ನೋಡೋಣ. ಇನ್ನೇನು ನಮ್ಮ ಮನೆ ತವ್ರ ಮನೆಗಂತೂ ಹೋಗೋಕ್ಕಾಗಕ್ಕಿಲ್ಲ. ಅಲ್ಲಿ ಆಡ್ತಿಕ್ಕವ್ರೆ ನಂಗೆ ನೋಡ್ಕೊಳಕ್ಕೆ. ಇಲ್ಲೇ ಹಿಂಗೆ ಅಲ್ಲೋಗಿ ಅವ್ರಿಗೆ ಯಾಕೆ ಬರ ಆಗಲ್ಲ. ತಾಯಿ ಇರೋ ತನಕ ತಾಯಿ ಇಲ್ಬೇಕೆ. ಅಲ್ಲೋದ್ರೆ ಯಾರು ನನಗೆ ಬೆಲೆ ಕೊಡೋಲ್ಲ. ಏನಾರ ಮಾಡಿ ಇವನ್ನೇ ದಾರಿ ತಂದ್ಕೊತೀನಿ. ಮದುವೆಯ ವಯಸ್ಸು ಸೊಗಸು ಕಣ್ತುಂಬ ನೂರಾರು ಕನಸು. ಹುಡುಗಿಯೇನೋ ನಂಗೆ ತುಂಬ ಇಷ್ಟ ಆದ್ಲು. ನಾನೇನೋ ಹಿಂಗೋ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ಹುಡುಗಿ ನನಗೇನೋ ಮನ್ಸಿಗೆ ಒಪ್ಪಿಗೆ ಆಯಿತು. ಇವನು ಜೋರ ಗಾಡಿ ಹೊಡ್ತಾನಲ್ಲವ ಇವನು ರೂಮ್ನಾಗೆ. ಏನೋ ಭಾರಿ ಜೋರಾಗಿ ಹಾಡ್ಕಿಡಿನ ಗುಣಕ್ತಿದ್ದಿ. ಅವನು ಮನ್ಸಿಗೆ ಬಂತ ಹೆಣ್ಣು. ದೊಡ್ಡಮ್ಮ ಬಾ, ದೊಡ್ಡಮ್ಮ ಕುತ್ಕೋ ಬಾ. ಅಲ್ಲೆಲ್ಲೇ ಹೊಟ್ಟಂತರ ಖುಷಿ ಆಗೈತೆ ನೋಡವ ಮಗ. ಹಸಿ ತಡ್ಕೊಳ್ಳ. ಇನ್ನು ದಿನ ಎಲ್ಲ ಗುದ್ದು ಮಾಡ್ಬೇಕು. ಇನ್ನು ಯಾವಾಗ ಏನು ಅಂತ ಎಲ್ಲ ಕೇಳಿ ಮಾಡಿ ಇಡಬೇಕು. ಅದಕ್ಕಿಂತ ಮುಂಚೆ ಏನು ಅವಳು ಫೋನ್ ನಂಬರ್ ಇಸ್ಕೊಳೋದು, ಹುಡುಗಿಗೆ ಫೋನ್ ಮಾಡೋದು ಅದೆಲ್ಲ ಏನು ಮಾಡೋಕೆ ಹೋಗಕ್ಕೆ ಬೇಡ. ಕೇಳಿಸ್ತೇನು? ಇಲ್ಲ ದೊಡ್ಡಮ್ಮ, ಸರಿ ಆಯಿತು. ಸರಿ ಕಣಪ್ಪ, ಅದೇನು ಹಾಡು ಹೇಳ್ತಿದ್ದಲ್ಲ ಹೇಳ್ಕೊ. ನಮ್ಮ ಈ ಸ್ಟೋರಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.